ವಿಜಯ್ ದೇವರಕೊಂಡವರ ಮದುವೆಗೆ ಹೋಗ್ತಾ ಇದ್ದೀವಿ. ಇನ್ವೈಟ್ ಮಾಡಿದ್ದಾರೆ. ಇವತ್ತು ನಮ್ಮ ಮುಂದೆ ಇದೆ ಹಳೆ ಮನೆಗೆ ಹೊಸ ಲುಕ್ ಕೊಡೋ ಚಾಲೆಂಜ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕಲರ್ ಸ್ಟುಡಿಯೋ. ಏನಪ್ಪ ಅಂದರೆ ಇವತ್ತು ಒಂದು ಹಳೆ ಮನೆ ರೀಪೇಂಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಹಳೆ ಮನೆ ಯಾವ ಥರ ಇದೆ ಅಂತ ನೋಡಿ. ಇಲ್ಲಿ ತುಂಬ ಚಾಲೆಂಜಸ್ ಇರುತ್ತೆ. ಯಾರಾದರೂ ಹಳೆ ಮನೆನ ರೀಪೇಂಟಿಂಗ್ ಏನಾದರೂ ಮಾಡಿಸ್ತಾ ಇದ್ದರೆ ಈ ವಿಡಿಯೋ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಕೊನೆವರೆಗೂ ನೋಡಿ. ಇಲ್ಲೆಲ್ಲ ಗೋಡೆ ಎಲ್ಲ ಸುಮಾರು ಒಂದು 35 ವರ್ಷದ ಹಳೆ ಮನೆ ಇದು. 35 ವರ್ಷದವರೆಗೂ ಇವರು ವರ್ಷಕ್ಕೊಂದು ಸರಿ ಯಾವುದೋ ಡಿಸ್ಟಂಪರು, ಕೆಲವೊಂದು ಲೋಕಲ್ ಪೇಂಟು, ಯಾವುದೋ ಸುಣ್ಣದಲ್ಲಿ ಟ್ಯೂಬ್ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಹಚ್ಚೋದು ಮಾಡಿದ್ದಾರೆ. ನೋಡ್ಬೋದು ಈ ಥರ ಪದೇ ಪದೇ ಪೇಂಟ್ ಮಾಡೋದ್ರಿಂದ ಅಥವಾ ಡಿಸ್ಟಂಪರ್ ಅಪ್ಲೈ ಮಾಡೋದ್ರಿಂದ ಗೋಡೆಗಳು ದಪ್ಪ ಆಗ್ತಾ ಬರುತ್ತೆ ಮತ್ತು ವೀಕ್ ಆಗುತ್ತೆ. ಅಂದರೆ ನೋಡಿ ಇಲ್ಲಿ ಕೆಲವೊಂದು ಕಡೆ ಉಬ್ಬಿರುತ್ತೆ, ಇಲ್ಲೊಂದು ಕೆಲವು ಕಡೆ ಗಟ್ಟಿಯಾಗಿಬಿಟ್ಟಿರುತ್ತೆ. ಅದನ್ನ ರಿಮೂವ್ ಮಾಡೋದೇ ತುಂಬಾ ಕಷ್ಟ ಆಗಿಬಿಟ್ಟಿದೆ ನಮಗೆ. ನೋಡಿ ಇಲ್ಲಿ ನಾವಿಲ್ಲಿ ಸ್ಪ್ರೇ ಗನ್ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಕ್ಲೀನ್ ಮಾಡ್ತಾಯಿದ್ದೀವಿ. ಅಂದರೆ ಫಸ್ಟಿಗೆ ಸ್ವಲ್ಪ ನೀರು ಹಾಕ್ತೀವಿ, ಅದಾದಮೇಲೆ ಈ ಥರ ಬ್ಲೇಡ್ ತೊಗೊಂಡು ನಾವು ಕ್ಲೀನ್ ಮಾಡ್ತೀವಿ. ಆದರೆ ಕ್ಲೀನ್ ಮಾಡೋದೇ ದೊಡ್ಡ ಸವಾಲಾಗಿಬಿಡುತ್ತೆ, ಕೈಯೆಲ್ಲ ನೋವು ಬರುತ್ತೆ. ನೋಡ್ಬೋದು ಹಿಂಗೆ ಕ್ಲೀನ್ ಮಾಡ್ತಾಯಿದ್ದಾರೆ ಇಲ್ಲಿ ಅಂತ. ನೋಡಿ ಯಾವ ಥರ ಕ್ಲೀನ್ ಮಾಡ್ತಾಯಿದ್ದಾರೆ. ಆದರೆ ತುಂಬಾ ಕಷ್ಟ ಇದು, ನೋಡೋಕ್ಕೆ ತುಂಬಾ ಈಸಿ ಕಾಣುತ್ತೆ. ಅದಕ್ಕೋಸ್ಕರ ನೋಡಿ ಇದು ಕ್ಲೀನ್ ಮಾಡಿದ್ರೆ ಇಷ್ಟು ಪೇಂಟ್ ಬರುತ್ತೆ. ಒಂದು 2-3 ಸರಿ ಈ ಥರ ನೀರು ಸ್ಪ್ರೇ ಮಾಡಿಬಿಟ್ಟು ನೀವು ಹಿಂಗೆ ಕ್ಲೀನ್ ಮಾಡಿ ಕೆರಿಬೇಕು. ಪೂರ್ತಿ ಪೇಂಟ್ ಹೋದ್ಮೇಲೆ ನೀವು ಮತ್ತೆ ಪೇಂಟ್ ಮಾಡೋಕ್ಕೆ ಶುರು ಮಾಡಬೇಕು. ನೋಡಿ ಇಲ್ಲಿ ಲೋಟ ತೊಗೊಂಡಿದ್ದಾರೆ ಕ್ಲೀನ್ ಮಾಡೋಕ್ಕೆ. ಕೈಯೆಲ್ಲ ನೋವು ಬರುತ್ತೆ ಬ್ಲೇಡಿಂದ ಕೆರಿಬೇಕಾದ್ರೆ, ಅದಕ್ಕೋಸ್ಕರ ಲೋಟನೇ ಯೂಸ್ ಮಾಡಿದ್ದಾರೆ. ಯಾರು ಪೇಂಟರ್ ಇದ್ದರೆ ನಿಮಗೆ ಇದು ತುಂಬಾ ಒಳ್ಳೆಯ ಐಡಿಯಾ. ನೋಡಿ ಇದು ಲೋಟ ತೊಗೊಂಡ್ರೆ ರೌಂಡ್ಗಿರುತ್ತಲ್ವ, ಅದು ಟೀ ಕುಡಿ ಲೋಟ, ಅದರಿಂದ ಕೈಗಳಿಗೆ ಸ್ವಲ್ಪ ಏಟಾಗಲ್ಲ. ಬ್ಲೇಡ್ ಆದರೆ ಚುಚ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೋಡ್ಬೋದು ನೀವು ಲೋಟದಿಂದ ಕ್ಲೀನ್ ಮಾಡ್ತಾಯಿದ್ದಾರೆ. ಎಷ್ಟು ಕ್ಲೀನ್ ಆಗಿದೆ ಅಂತ ನೋಡಿ. ಸುಮಾರು ತುಂಬ ಸರಿ ಪೇಂಟ್ ಅಪ್ಲೈ ಮಾಡಿದ್ರಿಂದ ಈ ಥರ ದಪ್ಪ ಬಂದಿತ್ತು. ಹಾಗೆ ಪೇಂಟ್ ಮಾಡಿದ್ರೆ ಮತ್ತೆ ಅದು ಕೀಳೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ನಾವು ಇದು ಮಾಡಿದ್ದೀವಿ. ಇಲ್ಲಿ ನೋಡಿ ಮೇಲ್ಗಡೆಗೆ ಕಲ್ಲು ಹಾಕ್ಬಿಟ್ಟು ಈ ಥರ ಮರದಿಂದ ದಿನೇನ ಹಾಕ್ಬಿಟ್ಟು ಅದು ಮೇಲ್ಗಡೆ ಕಲ್ಲು ಹಾಕಿದ್ದಾರೆ. ನೋಡಿ ಒಂದು ಸಾರಿ ಕ್ಲೀನ್ ಮಾಡಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಬಂದಿದೆ ಅಂತ. ಇನ್ನೂ ಸ್ವಲ್ಪ ಕೆಳಗಡೆ ಇದೆ, ಅದನ್ನ ಮತ್ತೆ ನೆಕ್ಸ್ಟ್ ಟೈಮ್ ನೀರು ಹಾಕ್ಬಿಟ್ಟು ಮತ್ತೆ ಕ್ಲೀನ್ ಮಾಡ್ತೀವಿ ನಾವು. ಅದರ ಒಂದು ಸರಿಗೆ ಎಷ್ಟು ಕ್ಲೀನಾಗಿದೆ. ಲೋಟ ತೊಗೊಂಡು ಅಥವಾ ಬ್ಲೇಡ್ ಬಳಸಿ ಇಷ್ಟೊಂದು ಕೆರೆದಿದ್ದೀವಿ. ನೋಡ್ಬೋದು. ನೀವು ಯಾರಾದರೂ ಪೇಂಟ್ ಮಾಡಿಸ್ತಾ ಇದ್ದರೆ ಈ ಥರ ಕ್ಲೀನ್ ಮಾಡಿನೇ ಪೇಂಟ್ ಮಾಡಬೇಕು. ನೋಡಿ 2 ಸರಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಇದಕ್ಕೆ ಕ್ರ್ಯಾಕ್ ಪೇಸ್ಟ್ ಅಪ್ಲೈ ಮಾಡ್ತಾಯಿದ್ದೀವಿ. ನಾವಿಲ್ಲಿ ವಾಲ್ ಪುಟ್ಟಿ ಮತ್ತು POPನ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಅಪ್ಲೈ ಮಾಡ್ತಾಯಿದ್ದೀವಿ. ನೀವು ಕ್ರ್ಯಾಕ್ಸಿಲ್ನ ಅಪ್ಲೈ ಮಾಡಿದ್ರೆ ಇನ್ನೂ ಒಳ್ಳೆಯದು. ಇಲ್ಲ ರೆಡಿ ಪುಟ್ಟಿ ಅಂತ ಬರುತ್ತೆ, ಅದನ್ನು ನೀವು ಅಪ್ಲೈ ಮಾಡ್ಬೋದು. ನೋಡ್ಬೋದು ಸಣ್ಣ ಪುಟ್ಟದೆಲ್ಲ ಕ್ರ್ಯಾಕ್ ಇರುತ್ತೆ, ಅದನ್ನ ಕ್ರ್ಯಾಕ್ನ ಕ್ಲೋಸ್ ಮಾಡ್ಕೋಬೇಕು ಮೊದಲು. ನೋಡಿ ಫುಲ್ಲು ಕ್ಲೋಸ್ ಮಾಡ್ತಾ ಇದ್ದಾರೆ ಕ್ರ್ಯಾಕ್ಗಳನ್ನ. ಒಂದೊಂದು ಕ್ರ್ಯಾಕ್ ಇದ್ರೂ ಕೂಡ ಅಸಹ್ಯವಾಗಿ ಕಾಣುತ್ತೆ. ನಾವು ಪೂರ್ತಿ ಪೇಂಟ್ನ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಆದರೆ ಅಷ್ಟು ಹೋಗೋಗಲಿಲ್ಲ. ಎಷ್ಟು ಹೋಗಿದೆಯೋ ಅಷ್ಟು ಮಾತ್ರ ಇಲ್ಲಿ ಪೇಂಟ್ನ ರಿಮೂವ್ ಮಾಡಿದ್ದೀವಿ, ಹಳೆ ಪೇಂಟ್ನ. ಇಲ್ಲಿ ನೋಡ್ಬೋದು ನೀಟಾಗಿ ಕ್ರ್ಯಾಕನ್ನು ಫಿಲ್ ಮಾಡಿಬಿಟ್ಟು ಅದಾದಮೇಲೆ ಇದಕ್ಕೆ ನೀವು ಪ್ರೈಮರ್ನ ಅಪ್ಲೈ ಮಾಡಬೇಕು. ನೋಡಿ ಮೂಲೆ ಕಂಬದ ಹತ್ರ ಎಲ್ಲನೂ ಕ್ರ್ಯಾಕ್ ಫಿಲ್ ಮಾಡ್ತಾಯಿದ್ದೀವಿ. ನೋಡ್ಬೋದು ಇದರದ್ದು ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕೊಡಬೇಕು ಅಂತಲೇ ಈ ವಿಡಿಯೋನ ಮಾಡ್ತಾಯಿದ್ದೀವಿ. ವಿಡಿಯೋ ಸ್ವಲ್ಪ ಲೆಂತಾಗಿರುತ್ತೆ ನೋಡಿ. ನಿಮಗೆ ಹಳೆ ಮನೆ ರೀಪೇಂಟಿಂಗ್ ಯಾರು ಮಾಡಿಸ್ತಾ ಇದ್ದರೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಾವು ಹಳೆ ಪೇಂಟ್ ಮೇಲೆ ನಾವು ಪೇಂಟ್ ಮಾಡಿದ್ರೆ ಅದು ಕಿತ್ತು ಬರುತ್ತೆ. ಏಕೆಂದರೆ ಗೋಡೆ ಮೇಲ್ಗಡೆ ಡಿಸ್ಟಂಪರ್ ಆಗಿರಲಿ ಮತ್ತು ಹಳೆ ಯಾವ್ಯಾವ್ದು ಪೇಂಟ್ ಅಪ್ಲೈ ಮಾಡಿರ್ತಾರಲ್ಲ ಅದು ಗಟ್ಟಿ ಇರೋದಿಲ್ಲ, ಅದು ಕಿತ್ಕೊಂಡ್ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ನಾವು ಇದನ್ನೆಲ್ಲ ರಿಮೂವ್ ಮಾಡಿ ಪ್ರೈಮರ್ ಅಪ್ಲೈ ಮಾಡಿ ಆಮೇಲೆ ಪೇಂಟ್ ಮಾಡಬೇಕು. ಇಲ್ಲಿ ಬ್ಲ್ಯಾಕ್ ಪೇಂಟ್ನ ಅಪ್ಲೈ ಮಾಡ್ತಾ ಇದ್ದಾರೆ ಕಲ್ಲುಗಳಿಗೆ. ನೋಡಿ ಇಲ್ಲಿ ಸೀಲಿಂಗಲ್ಲಿ ಕಲ್ಲು ಹಾಕಿದ್ದಾರೆ, ಮರದ ದಿನ್ನೆ ಹಾಕ್ಬಿಟ್ಟವರು. ನೋಡಿ ಮರಗಳನ್ನ ಹಾಕ್ಬಿಟ್ಟು ಹಿಂಗೆ ಇದಾಕಿದ್ದಾರೆ. ಅದಕ್ಕೆ ಬ್ಲ್ಯಾಕ್ ಇನಾಮೆಲ್ ಪೇಂಟ್ನ ಅಪ್ಲೈ ಮಾಡ್ತಾಯಿದ್ದೀವಿ. ಮೊದಲು ಬ್ಲ್ಯಾಕ್ ಇತ್ತು, ಈಗಲೂ ಕೂಡ ಬ್ಲ್ಯಾಕ್ನೇ ಅಪ್ಲೈ ಮಾಡ್ತಾಯಿದ್ದೀವಿ, ಚೇಂಜಸ್ ಏನು ಮಾಡ್ತಾಯಿಲ್ಲ. ನೋಡ್ಬೋದು ನೀವು. ಮರದ ಕಂಬಗಳಿಗೆ ನಾವು ಗೋಲ್ಡನ್ ಬ್ರೌನ್ನ ಅಪ್ಲೈ ಮಾಡ್ತೀವಿ, ಏಕೆಂದರೆ ಇದು ಕಸ್ಟಮರ್ ಚಾಯ್ಸು. ಮೊದಲು ಅದೇ ಕಲರ್ ಇತ್ತಲ್ವ, ಅದಕ್ಕೋಸ್ಕರ ಅದನ್ನೇ ಅಪ್ಲೈ ಮಾಡಿ ಅಂತ ಹೇಳಿದ್ರು. ಈಗ ಇಲ್ಲೇನು ಮರದ ಮೇಲ್ಗಡೆಗೆ ಇದನ್ನ ಹಾಕಿದ್ದಾರೆ, ಇಲ್ಲಿ ಮರದ ಮೇಲ್ಗಡೆಗೆ ಕಲ್ಲು ಹಾಕಿದ್ದಾರೆ, ಅದಕ್ಕೆ ಬ್ಲ್ಯಾಕ್ ಅಪ್ಲೈ ಮಾಡ್ತಾಯಿದ್ದೀವಿ ನಾವು. ಕಟ್ಟಿಗೆಗೆ ನಾವು ಗೋಲ್ಡನ್ ಬ್ರೌನ್ನ ಅಪ್ಲೈ ಮಾಡ್ತೀವಿ. ನೋಡಿ ಇಲ್ಲಿ ಅಪ್ಲೈ ಮಾಡಿದ್ದಾರೆ, ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಬ್ಲ್ಯಾಕ್ ಒಂಥರ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಬ್ಲ್ಯಾಕ್ ಅಪ್ಲೈ ಮಾಡಿದ್ದೀವಿ. ನೋಡ್ಬೋದು ಈಗ ಗೋಡೆಗಳಿಗೆ ನಾವು ಇಲ್ಲಿ ಪ್ರೈಮರ್ನ ಅಪ್ಲೈ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಈಗ ಒಂದು ಕೋಟ್ ಅಪ್ಲೈ ಮಾಡಿದ್ದಾರೆ.
ಕಟ್ಟಿಂಗ್ಸ್ ಮಾಡ್ತಾಯಿದ್ದಾರೆ. ನೀವು ಗೋಡೆಗಳಿಗೆ ಪ್ರೈಮರ್ ಅಪ್ಲೈ ಮಾಡಲೇಬೇಕು, ಯಾಕೆಂದರೆ ಮೊದಲಿನ ಹಳೆ ಪೇಂಟೆಲ್ಲ ರಿಮೂವ್ ಮಾಡಿರ್ತೀವಲ್ಲ, ಸಣ್ಣ ಪುಟ್ಟ ಇದಾಗಿರುತ್ತೆ, ಅಂದರೆ ಸಿಮೆಂಟೇ ಬಂದುಬಿಡುತ್ತೆ ಮತ್ತು ಪೂರ್ತಿ ಪೇಂಟ್ ಬಂದಿರುತ್ತೆ, ಸಿಮೆಂಟ್ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಪ್ರೈಮರ್ನ ಅಪ್ಲೈ ಮಾಡಬೇಕು. 2 ಕೋಟ್ ಅಪ್ಲೈ ಮಾಡಿದ್ರೆ ಇನ್ನೂ ಒಳ್ಳೆಯದು. ನಾವಿಲ್ಲಿ 1 ಕೋಟ್ ಅಪ್ಲೈ ಮಾಡಿದ್ದೀವಿ. ಅಂದರೆ 2 ಕೋಟ್ ಅಪ್ಲೈ ಮಾಡಿದ್ರೆ ಮತ್ತೆ ದಪ್ಪ ಆಗುತ್ತೆ ಅನ್ನೋಕ್ಕೋಸ್ಕರ ನಾವಿಲ್ಲಿ 1 ಕೋಟ್ನೇ ಅಪ್ಲೈ ಮಾಡಿದ್ದೀವಿ. ನೋಡ್ಬೋದು ನೀವು ಡೈರೆಕ್ಟಾಗಿ ಪೇಂಟ್ ಮಾಡಿದ್ರೆ ನೋಡಿ ಇಲ್ಲೇನು ಕಲೆಗಳೈತಲ್ಲ ಇದು ಎದ್ದು ಕಾಣ್ಬಿಡುತ್ತೆ. ಪ್ರೈಮರ್ ಅಪ್ಲೈ ಮಾಡಿ ಸ್ವಲ್ಪ ಆರದ ಮೇಲೆ ಪೇಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಕಲೆಗಳು ಯಾವ ಥರ ಕಾಣ್ತಾ ಇದೆ ಅಂತ ವೈಟ್ ಪೇಂಟ್ ಮೇಲೇ. ನೀವು ಹಳೆ ಮನೆ ಏನಾದರೂ ರೀಪೇಂಟಿಂಗ್ ಮಾಡುವಾಗ ಗೋಡೆ ವೀಕ್ ಆಗಿದ್ದರೆ ಅಥವಾ ಪೇಂಟ್ ಏನಾದರೂ ಕೀಳ್ತಾ ಇದ್ದರೆ ಅದನ್ನ ಪೂರ್ತಿ ರಿಮೂವ್ ಮಾಡಿ ಆಮೇಲೆ ಅದಕ್ಕೆ ಪ್ರೈಮರ್ ಅಪ್ಲೈ ಮಾಡಿದ್ಮೇಲೆ ನೀವು ಇದನ್ನ ಅಪ್ಲೈ ಮಾಡಬೇಕು. ಡೈರೆಕ್ಟಾಗಿ ಏನಾದರೂ ನೀವು ಪೇಂಟ್ನ ಅಪ್ಲೈ ಮಾಡಿದ್ರೆ ನೋಡಿ ಇಲ್ಲಿ ಈ ಥರ ಕಲೆ ಕಾಣುತ್ತಲ್ವ, ಆ ಥರ ಕಾಣುತ್ತೆ. ಡಾರ್ಕ್ ಕಲರ್ ಅಪ್ಲೈ ಮಾಡಿದ್ರೆ ಈ ಥರ ಕಲೆಗಳು ಕಾಣಲ್ಲ. ಲೈಟ್ ಕಲರ್ ಏನಾದರೂ ಅಪ್ಲೈ ಮಾಡಿದ್ರೆ ಈ ಥರ ಕಲೆಗಳು ಕಾಣ್ತಾ ಹೋಗುತ್ತೆ. ಎಲ್ಲ ಗೋಡೆನೂ ಇದೇ ಥರ ಕಾಣುತ್ತೆ. ನೋಡ್ಬೋದು ನೀವು, ಅಂದರೆ ತುಂಬ ಹಳೆ ಮನೆ ಅಲ್ವಾ, ಅದಕ್ಕೋಸ್ಕರ. ಮಣ್ಣಿನ ಗೋಡೆ ಅಂತೂ ನೋಡಬೇಡಿ, ಇದು ಒಳಗಡೆ ಮಣ್ಣು, ಅದಾದಮೇಲೆ ಪ್ಲಾಸ್ಟ್ರಿಂಗ್ ಮಾಡಿದ್ದಾರೆ ಅಷ್ಟೇ. ನೋಡಿ ಇಲ್ಲಿ ಗೋಲ್ಡನ್ ಬ್ರೌನ್ನ ಅಪ್ಲೈ ಮಾಡ್ತಾ ಇದ್ದೀವಿ ಕಂಬಗಳಿಗೆ ಮತ್ತು ಈ ಮರದ ದಿನ್ನೇನು ಹಾಕಿದಾರಲ್ಲ ಇದಕ್ಕೆ. ನೋಡ್ಬೋದು ಇಲ್ಲಿ ಗೋಲ್ಡನ್ ಬ್ರೌನ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಇದೊಂಥರ ಕಟ್ಟಿಗೆ ಥರ ಕಾಣುತ್ತೆ ಅಂತ ಸುಮಾರು ಜನ ಇದೇ ಕಲರ್ನೇ ಚಾಯ್ಸ್ ಮಾಡ್ತಾರೆ. ಫೈನಲ್ ಆಗಿ ಯಾವ ರೀತಿ ಫಿನಿಶ್ ಆಗಿದೆ ಅಂತ ನೀವು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. Uno,